ಫುಲ್ ಫೈರ್ ಈಗ 2,000 ಬರ್ತಾ ಇದೆಯಾ? ಇಲ್ಲಪ್ಪ 3 ತಿಂಗಳು ಆಯ್ತು ನನಗೆ ಕನ್ನಡ ಜಾಸ್ತಿ ಬರೋದು. ಸಾಕಾದಾಗೆ ಮಾತಾಡ್ತಾ ಇದ್ದಾರೆ 3 ತಿಂಗಳು. ನಿಮ್ದುಗೆ ಲೆವೆಲ್ಗೆ ಬಂದು ನಿಮ್ದುಗೆ ಮಾತಾಡ್ತೀವಿ ನಾವೀಗ. 2,000ಗೆ ಬರ್ತಾ ಇಲ್ಲ. ಓಟ್ ಹಾಕಿದಲ್ಲ ಆವಾಗಿಂದ ಬರ್ತಾ ಇಲ್ವಾ? ಓಟ್ ಹಾಕಿದ ಮೇಲೆ 2,000ಗೆ ಬರ್ತಾ ಇಲ್ಲ. ಮುಂಚೆ ಬರ್ತಾ ಇತ್ತು. ಮುಂಚೆ ಬರ್ತಾ ಇತ್ತು ತಿಂಗಳು ಈ ಮೇಲೆ ಅಕ್ಕಿ ಕಾಸುನ್ನೇ ಬರ್ತಾ ಇತ್ತು. 2 ತಿಂಗಳು ಬರ್ಲಿಲ್ಲ. ಇದು ಈ ತಿಂಗಳು ಬಂದೈತೆ. ಅಣ್ಣ ಎಂತ ನಿಮ್ಮ ಹೆಸರೆಂತ? ಹೆಸರು ಮುತ್ತಣ್ಣ. ಮುತ್ತಣ್ಣ ನೀವು ಕೊತ್ತಿಮೀರಿ ಸೊಪ್ಪು ಮಾರ್ತವ್ರೆ. ಅವ್ರು ನಿಮ್ದು ನಾವು ಇಲ್ಲಿ ಕನಕಪುರ ಕಾನಕಪುರ ತವು ರಾಮನಗರ. ಓ DK ಸಾಹೇಬ್ರು ಕಡೆರೋ ಬಂಡೆ ಕಡೆರೋ. ಹೌದಣ್ಣ. ಏನ್ ನಿಮ್ಮ ಹೆಸರು? ಗುಲ್ಜಾರ್. ನಿಮ್ಗೆ ಬರ್ತಾ ಇದೆಯಾ 2,000? 2,000 ಬಂದೆ. 3 ಮಾಸ ಬಂದೆ. 3 ಮಾಸ ಬರಲ್ಲ. ಯಾವ ಭಾಷೆ ಮಾತಾಡ್ತಾರೆ ಇವರು? ಹಿಂದಿ. ಹಿಂದಿನ ತಮಿಳ? ಹಿಂದಿ. 2,000 ವಚ್ಚಾ 2,000 ಜಮ್ಮಲ್ನಲ್ಲಿ ಅಕ್ಕಿ ಕೊಡು, ಅರ್ಚಿ ಬರ್ದಿಲ್ಲ. ಅಕ್ಕಿಗೂ ಬಂದಿಲ್ಲ. ಇದೇ ಸಮಾಚಾರ. ಏನ್ ನಿಮ್ ಪ್ರಾಬ್ಲಮ್ ಅಂತ ಒಂಚೂರು ಬನ್ನಿ ಹಿಂಗೆ ಕೆಳಗಡೆ. ಪ್ರಾಬ್ಲಮ್ ಏನಿಲ್ಲ. ಸಿದ್ದರಾಮಯ್ಯ ಮಾಡ್ತಾರೆ ಸರಿ ಇಲ್ಲ. ಬಾ ಇಡೀ ಏರಿಯಾದಲ್ಲಿ ನೀವು ಒಬ್ಬರೇ ನೋಡ್ರಿ ಹೇಳಿದ್ದು. ಕರೆಕ್ಟಾಗಿ ಹೇಳ್ತಾ ಇದ್ದೀವಿ. 100ಕ್ಕೆ 99%. ಇಲ್ಲಿವರೆಗೂ ಅಕ್ಕಿ ಕಾಸು ಬಂದಿಲ್ಲ. ಪಿಂಚಿ 2,000 ಬರ್ತಾ ಇಲ್ಲ. ಮುಸ್ಲಿಮ್ಗೆ ಮದಾಗ ಮಾಡ್ತಾರೆ ಹೊರತು ನಮ್ಮ ಹಿಂದೂಗಳಿಗೆ ಇಲ್ಲಿವರೆಗೂ ಸಿದ್ದರಾಮಯ್ಯ 1 ರೂಪಾಯಿ ಕೊಟ್ಟಿಲ್ಲ. DKನೂ ಅಷ್ಟೇ, ಅವರು ಅಷ್ಟೇ. ಮತ್ತೆ ಅವ್ರು ಹೇಳ್ತಿದ್ದಾರೆ ಈಗ ಬಸ್ಸಲ್ಲೆಲ್ಲ ಹಿಂದೂಗಳೇ ಚೆನ್ನಾಗಿ ಓಡಾಡ್ತಾರೆ. ಫ್ರೀ ರೀ, ಬಸ್ಸು ನಮಗೆ ಬೇಡ. ಎಲ್ರಿಗೂ ಫ್ರೀ ಏನೋ ಅದು ಮಾಡಿರೋದೇ ಮೊದಲು ತಪ್ಪು. 50 ವರ್ಷ ಆದವ್ರಿಗೆ ಕೊಡಬೇಕಾಯ್ತು, ಹೆಂಗಸರಿಗೆ ಗಂಡಸರಿಗೆ ಫ್ರೀ. ಇದು ಕಂಪ್ಲೀಟು ಲೇಡೀಸಿಗೆ ಮಾತ್ರ ಮಾಡಿದ್ರು. ನಮ್ಮ ಆಟೋದವ್ರು ಎಲ್ಲಿ ಹೋಗ್ಬೇಕು? ನಮ್ಮ ಆಟೋ ಡ್ರೈವರ್ ಎಲ್ಲಿ ಹೋಗ್ಬೇಕು? ಹೊಟ್ಟೆಪಾಡು ಇಲ್ಲ, ಹೊಟ್ಟೆ ತುಂಬಲ್ಲ. ಎಲ್ಲಿ ಹೋಗ್ಬೇಕು ಹೇಳಿ ನೀವು? ಕಷ್ಟ ಇದೆ. ಹಾಂ ಕಷ್ಟ ಇದೆ. ನಾವೆಲ್ಲಿ ಹೋಗ್ಬೇಕು? ಇವಾಗ ದಿನ ಗ್ಯಾಸ್ ಜಾಸ್ತಿ ಆಗುತ್ತೆ. ಇವಾಗ ಏನೋ ಇವಾಗ ಯಾವ ಟೈಮಲ್ಲಿ ಎಷ್ಟು ಇದು ಮಾಡ್ತಾರೋ ಇವಾಗ 1 ರೂಪಾಯಿ ಇಳಿಸ್ತಾರೆ, ಏಕ್ದಮ್ 5 ರೂಪಾಯಿ ಇಳಿಸ್ತಾರೆ. ಯಾರ ತಲೆ ಮೇಲೆ ಬೀಳೋದು? ಪ್ಯಾಸೆಂಜರ್ ಈ ಕಡೆ ಕೊಡ್ತಾರೆ, ಆ ಕಡೆ ಕಿತ್ಕೋತಾರೆ. ಈ ಕಡೆ ಕೊಡ್ತಾರೆ, ಆ ಕಡೆ ಕಿತ್ಕೋತಾರೆ. 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಕಸ್ಟಮರ್ಸು. ಅದೇ ಓಲೋ ಉಪ್ಪರ್ಗಾದರೆ 20 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ನಾವು ರೋಡ್ ಗ್ರಿಪ್ಪಲ್ಲಿರೋರು ಇಲ್ಲ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ 33 ಲಕ್ಷ ಹಗರಣ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಈಗ ಇವತ್ತಾನೆ ಬಂತು ನ್ಯೂಸು, ಬೋಗಿಗಳ್ದು 10 ಕೋಟಿ 222 ಪೇಪರ್ಗಳು ಎಸ್ಕೇಪ್ ಆಗೋಯ್ತು. ಹಂಗಾದ್ರೆ ಈ ಹಗರಣ ಎಲ್ಲ ಮಾಡೋ ಬದಲು ಪಾಪ ಇಂಥವ್ರಿಗೆ ಕೊಟ್ಟು ಜಾಸ್ತಿ ಎಲ್ಲ ಬಡವರಿಗೆ ನೋಡಬೇಕು. ಬಾಡುವ ನಾನು ಬಲ್ಲಿಗ ಅಂತ ಹೇಳ್ಕೊಂಡು ಸೀಟ್ ಕೂತ್ಕೊಂಡಲ್ಲ, ಎಲ್ಲ ಫ್ರೀ ಅಂದ್ಕೊಂಡು ಬಡವ್ರಿಗೆ ಏನು ಮಾಡ್ತಾವನು ಅವನು? ಅಗ್ರಿಮೆಂಟು ಮುಖ್ಯ ಆ ಮಿನಿಸ್ಟ್ರಿಗಳಿಗೆ ಬಡವ್ರದ ಕಾಸು ಕಿತ್ತಿ ತಿಂತಾರೆ. ಕರೆಂಟ್ ಬೇಕು, ಇದು ಜಾಸ್ತಿ ಆಯ್ತು, ಇದು ಆಯ್ತು ನೀ. ಮಿನಿಸ್ಟ್ರಿಗಳಿಗೆ ಅಗ್ರಿಮೆಂಟು ಏನು ಕೇಳ್ಕೊಡ್ದ ಅನುದಾನ ಇಂಥ ಜಿಲ್ಲೆಗೆ ಅನುದಾನ ಬೇಕು ಅಂತ ಬರ್ಕೊಡ್ದು. ನಿಮ್ಮಿದೇನಿದೆ ಅದು ನೋಡ್ಕೊಳ್ಳಿ. ಬೇರೆ ಜಿಲ್ಲೆಗಳಿಗೆ ಉಸ್ತುವಾರಿ ಕೊಟ್ಟವ್ರಲ್ಲ, ಏನು ಕೇಳ್ತೀರಾ? ಕೇಳ್ಕೊಡ್ದು. ಓಕೆ ಆಯ್ತು. ಸೊ ನೋಡಿ ಈಗ ಎಷ್ಟು ಸಮಸ್ಯೆ ಇದೆ ಅಂತೇಳಿ. ನೀವೇ ಗೆಲ್ಲಿಸಿದ ಸರ್ಕಾರ, ಎಷ್ಟು ಸಮಸ್ಯೆಗಳು. ಕೇಳಿ ಒಂದು ಮಾತು, ಬಿಜೆಪಿ ಒಂದು ಬಂದ್ರು ನಮ್ಗೆ ಎತ್ಕೊಡಲ್ಲ, ಕಾಂಗ್ರೆಸ್ ಒಂದು ಬಂದ್ರು ಎತ್ಕೊಡಲ್ಲ. ನಮ್ಗೆ ನಮ್ಮ ಕಷ್ಟ ನಮ್ಗೆ ಬಿಡಲ್ಲ ಯಾವತ್ತೂ. ನಾವು ಕಷ್ಟಪಡಬೇಕು, ತಿನ್ಬೇಕು. ಏನಾದ್ರೂ ಚಿಕ್ಕ ಮಕ್ಳದ್ದು ಫ್ಯೂಚರ್ ಚೆನ್ನಾಗಿ ಆಗ್ಬೇಕಂತ ನಾವು ಫ್ಯೂಚರ್ ಚೆನ್ನಾಗಿ ಆಗ್ಬೇಕಂತ ಅಷ್ಟೇನೆ. ಓಕೆ ನಿಮ್ಮ ಹೆಸರು ಲಲಿತಾ ಅವ್ರ, ಇಲ್ಲಿ ಏನೇನು ಸಮಸ್ಯೆ ಇದೆ? ಏನ್ ನಿಮ್ ಪ್ರಾಬ್ಲಮ್? ನೀರಿನ ಸಮಸ್ಯೆ ಸರ್ ನಾನು ಒಂದು ಆಕಡೆ ಹಿಂಗೆ ಮಾತಾಡ್ಬಿಡ್ಲಾ? ಏನ್ ಮೇಡಮ್ ನಿಮ್ಮ ಹೆಸರು? ನಮ್ಮ ಹೆಸರು ರೇವತಿ ಅಂತ. ನೋಡ್ ಕಲೀರಿ. ಎದುರುಗಡೆ ಮನೇಲಿ ಇದ್ದೀರಾ ರೇವತಿ ಅವ್ರ. ಏನಿದು ಇದೇ ಚರಂಡಿನ ನಿಮ್ದು? ಮನೆ ಚಿಕ್ಕದಣ್ಣ, ಎಲ್ಲಾರ ಮನೂ ಏನ್ ಜಾಗ ಏನಿಲ್ಲ, ಮನೆಲ್ಲ ಚಿಕ್ಕದು. ಏನ್ ಮಾಡೋದು? ಇದು 2,000 ರೂಪಾಯಿ ಬಂತಾ? ಮುಂಚೆ ಬರ್ತಾ ಇದ್ದು, ನಮ್ಗೆ ಬಂದಿಲ್ಲ. ರೇಷನ್ ಕಾರ್ಡ್ ಇಲ್ಲ ಅಂತ. ಬಂದಿಲ್ವಾ? ಬಂತಾ ಇಲ್ಲ? ನಿಮ್ದೇ ಹೊಂಟೋಯ್ತಾ 2,000 ರೂಪಾಯಿ? ನಮ್ಗೆ ಯಾಕೆ ಬಂದಿದೆ ಅಂತ ಬಂದಿಲ್ಲ. ತಿಂಗಳಿಂದ ಬಂದಿಲ್ಲ. ನಮ್ಮ ಮನೇಲಿ ರೇಷನ್ ಕಾರ್ಡ್ ಇಲ್ಲ ಅಂತ. ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನೀವು? ಅಪ್ಪ ತೀರೋಗ್ಬಿಟ್ರು ಅಂತ ಅದು ಕ್ಯಾನ್ಸಲ್ ಆಯ್ತು. ಇವಾಗ ಹೊಸದು ನಮ್ಮ ತಾತನು ತೀರೋದ್ರಪ್ಪ, ಅವ್ರದ್ದು ಕ್ಯಾನ್ಸಲ್ ಆಯ್ತು, ನಮ್ದು ಉಳ್ಕಂತು. ನಿಮ್ದು ಯಾಕೆ ಹೋಯ್ತು? ನಮ್ಮ ಅಪ್ಪ ತೀರೋಗಿ 7 ವರ್ಷ ಆಯ್ತಲ್ವಾ, ಅದಕ್ಕೆ ಬಂದಿಲ್ಲ. ಅದನ್ನ ಹೇಳ್ಬೇಕು ಮೇಡಮ್ ನೀವು.
ಇವ್ರ ಹತ್ರ ನಾವ್ ಹೇಳಿದ್ವಿ ಮಾಡ್ತೀವಿ ಅಂತ ಹೇಳಿದ್ರು, ಆಮೇಲೆ ನೋಡಿದ್ರೆ ಅವ್ರು ಮಾಡಿಲ್ಲ. ಹೆಂಗೆ ನಿಮ್ಮ ಎಮ್ ಎಲ್ ಎ ಹೆಂಗೆ ಉದಯ್ ಬಿ ಗರುಡಾಚಾರ್? ಅವ್ರಿಲ್ಲ, ನಮ್ಗೆ ಯಾರು ದೇವರಾಜೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂಥ ವಿನೋಬನಗರ ಉದಯ್ ಬಿ ಗರುಡಾಚಾರ್ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಬೆಂಗಳೂರು ಅದ್ಭುತವಾಗಿದೆ, ಬ್ರ್ಯಾಂಡ್ ಬೆಂಗಳೂರಾಗಿದೆ, ಅಥವಾ ಇನ್ನೂ ಕೂಡ ಸ್ಲಮ್ ಬೆಂಗಳೂರ, ಕೊಳಚೆ ಬೆಂಗಳೂರ, ಅದನ್ನು ತೋರಿಸುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ತೋರಿಸೋದಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನರೇ ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಇಷ್ಟು ದೊಡ್ಡ ಬಿಲ್ಡಿಂಗು ಯಾವಾಗ ಬೇಕಾದರೂ ಕುಸ್ತು ಕೆಳಗಡೆ ಬೀಳ್ಬೋದು. ಈ ರಾಡ್ಗಳು ನೋಡಿ ಇಲ್ಲಿ, ಇದೆಲ್ಲ ಯಾವಾಗ ಏನಾಗುತ್ತೋ ಅಂತ ಅಯ್ಯೋ ನೋಡಿಲಿ, ಮುಟ್ಟಂಗೆ ಇಲ್ಲಪ್ಪ, ಮುಟ್ಟಿದ್ರೇ ಕಸ್ಕೊಂಡ್ಬೀಳುತ್ತೆ ನೋಡಿಲಿ. ಹಾಂ, ನೋಡಿದ್ರಾ, ಇಂಥ ಪರಿಸ್ಥಿತಿ ಇದೆ. ಯಾವಾಗ ಬಿದ್ದು ಏನಾಗುತ್ತೆ? ಮೇಡಮ್ ಅವರೇ ಬನ್ರಿ, ಏನು ನಿಮ್ಮ ಹೆಸರು? ರಮ್ಯಾ ಸರ್. ರಮ್ಯಾ ಅವರೇ, ಇದು ಯಾವಾಗ ಬೇಕಾದ್ರೂ ಕುಸ್ತೋಗ್ಬೋದಲ್ರಿ? ನಮ್ಮ ಮನೇಲಿ ನನ್ನ ಮೇಲೆ ಬಿದ್ದೋಗಿದೆ ಸರ್, ಇದು ನನ್ನ ಮೇಲೆ ಬಿದ್ದೈತೆ ಅಲ್ಲಿ ಮಲ್ಕೊಂಡಿರೋವಾಗ. ನೋಡಿ, ಮತ್ತೆ ಅವ್ರು ಹೆದರ್ತಾ ಇದ್ದಾರೆ ಹೇಳಲಿಕ್ಕೆ, ನೀವು ಚೆನ್ನಾಗಿ ಬಂದು ಹೇಳ್ತಾ ಇದ್ದೀರಾ. ಎಲ್ಲಿ? ವಾ ನೋಡಿ, ಲೈಟ್ ಹಾಕಿ, ಪೂರ್ತಿ ಲೈಟ್ ಹಾಕಿ. ಇಡೀ ಮನೆ ಸಂಪೂರ್ಣವಾಗಿ ಅಲ್ಲಿ ನೋಡಿ, ಅಲ್ಲಿ ಅಯ್ಯಯ್ಯೋ ಎಂಥ ಒಂದು ಪರಿಸ್ಥಿತಿ ನೋಡಿ. ಆ ಸಂಪೂರ್ಣ ಕಿತ್ಕೊಂಡು ಬಿದ್ದುಬಿಟ್ಟಿದೆ ಮೇಡಮ್. ಈಗ ಎಷ್ಟು ವರ್ಷದ ಬಿಲ್ಡಿಂಗ್ ಮೇಡಮ್? ಬನ್ನಿ ಇಲ್ಲಿ ಒಂಚೂರು ಇಲ್ಲಿ. ಮಲ್ಕೊಂಡಿದ್ದೆ ಸರ್ ನಾನು, ಫುಲ್ ಹಂಗೆ ಬಿದ್ದೈತೆ ನನ್ನ ಮೇಲೆ. ಹೌದಾ? ನನ್ನ ಮಗು ಇಲ್ಲೇ ನಿಂತ್ಕೊಂಡಿತ್ತು ಅವತ್ತು, ಅದು ಫುಲ್ಲ ಬಿದ್ದೈತೆ ನನ್ನ ಮಗು ಮೇಲೆ. ಆಮೇಲೆ ನಾನು ಏನಾಯ್ತು, ನನಗೆಲ್ಲ ಫುಲ್ ಏಟ್ನೆ, ಕಾಲೆಲ್ಲ ಏಟು. ಹಾಸ್ಪಿಟ್ಲಿಗೆ ಹೋಗಿದ್ವಿ, ಏನು ಮಾಡೋದು, ಏನು ಕಂಪ್ಲೇಂಟ್ ಮಾಡಿ ಇದೆ. ಹೆಂಗೆ ಎಮ್ ಎಲ್ ಎ ಹೆಂಗೆ ಇಲ್ಲಿ? ಎಮ್ ಎಲ್ ಎನ ಎಲ್ಲ ದುಡ್ಡುನೇ ಸರ್. ಅಲ್ಲ ಸರ್, ಬಿದ್ದಿದೆ ಅಂತ ಹೇಳ್ದೆ ಅಷ್ಟೇ, ತಿರ್ಗಾ ಯಾರು ಬಂದು ನೋಡಿಲ್ಲ, ಏನೂ ಮಾಡಿಲ್ಲ ಸರ್. ಅಲ್ಲ, ಈ ನಿಜವಾಗ್ಲೂ ಬೇಜಾರಾಗ್ತಿದೆ ರೀ, ಇದು ಭಾಳ ವೆರಿ ಸೀರಿಯಸ್ ಮ್ಯಾಟ್ರ್ ಇದು. ನಮ್ಮಮ್ಮ ಮನೆಯಲ್ಲಿ ನಮ್ಮಮ್ಮ ಮೇಲೆ ಒಳಗಡೆನೂ ಬಿದ್ದೋಯ್ತು, ಆಚ ಕಡೆನೂ 2 ಸತಿ ನಮ್ಮಮ್ಮ ಮೇಲೆ ಬಿದ್ದೋಯ್ತು. ಇಲ್ಲಿ ಯಾವ ಏರಿಯಾ? ಈ ಥರ ಕೊಟ್ರೆ ಸರ್, ಸೆಕೆಂಡ್ 3ನೇ ಕೊಟ್ರೆ ಸರ್. ಇದೇ ಏರಿಯಾದಲ್ಲಿ? ಈ ಕೊಟ್ರೆಸ್ನೇ ಫಸ್ಟ್ನೇ ಕೊಟ್ರೆ ಸರ್. ಏನು ಮಾಡ್ತಿದ್ದಾರೆ ಅಂತ ಹಂಗಾದ್ರೆ? ಏನು ಮಾಡಲ್ಲ ಸರ್, ಇರೋರ್ಗು ಇಲ್ಲೇ ಸಾಯ್ಬೇಕು, ಇಲ್ಲೇ ಇದು ಮಾಡ್ಬೇಕು ಸರ್ ನಾವು ಅಷ್ಟೇ. ಏನು ಮಾಡ್ಬೇಕು ನಾನು? ಒಂಚೂರು ಮುಂದೆ ಕೈಯೇ ನೋವಾಗೋಯ್ತಾನೆ. ಇರಲಿ, ಈಗ ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತಾ ಇದೆಯಾ ನಿಮ್ಗೆ ನೀಟಾಗಿ? 2000 ಎಲ್ಲ ಬರ್ತಾ ಇದೆಯಾ? ಏನು ಬಂದಿಲ್ಲ ಸರ್ ನಮ್ಗೆಲ್ಲ. ಇರೋದು ಮಾಡ್ತಾ ಇದೀವಿ ಅಷ್ಟೇ. ಏನು ಮಾಡೋದು, ಸ್ವಂತ ಮನೆ ಬಿಟ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ. ಏನು ಮಾಡೋದು, ನಾವು ಇಲ್ಲೇ ಇರ್ಬೇಕು. ಗೃಹಲಕ್ಷ್ಮಿ ಬರ್ತಿಲ್ಲ ಹಂಗಾರೆ? ಏನು ಬರಲ್ಲ ಸರ್. ನಿಜವಾಗ್ಲೂ ಕೂಡ ಬೇಜಾರಾಗ್ತಾ ಇದೆ. ಎಂಥ ಒಂದು ಪರಿಸ್ಥಿತಿ ನೋಡಿ. ಮಗು ಇದೆಯಂತೆ ನೋಡಿ, ಯಾವಾಗ ಬೇಕಾದರೂ ಬೀಳ್ಬೋದು ಇದು. ಭಯಂಕರವಾಗಿದೆಯಲ್ರಿ ಇದು. ಇಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಲ್ರಿ ಜನ. ಯಾವುದ್ಯಾವುದೋ ಹಗರಣಗಳು, ಯಾವುದ್ಯಾವುದೋ ಕಾಲೇಜು, ನಿಮ್ಮ ಇಷ್ಟ ಬಂದಂಗೆ ಪ್ರೈವೇಟ್ ಕಾಲೇಜು, ಬಿಲ್ಡಿಂಗ್ಗಳು ಕಟ್ಕೊಂಡು ಕೋಟಿ ಹಗರಣ ಮಾಡ್ತಿರೋ ನಿಮ್ಮ ಯೋಗ್ಯತೆಗೆ ಸಾಮಾನ್ಯ ಜನರಿಗೆ ವ್ಯವಸ್ಥೆ ಮಾಡಿಕೊಡೋವಂಥ ಒಂದು ಸಣ್ಣ ಆಲೋಚನೆ, ಒಂದು ಯೋಚನೆ ಕೂಡ ಇಲ್ಲ ಅಂತಂದರೆ ನಿಮಗೆ ಯಾಕ್ರಿ ಬೇಕು ಓಟು? ನಿಮಗೆ ಯಾಕ್ರಿ ಬೇಕು ಅಧಿಕಾರ? ಮೇಡಮ್ ಅವ್ರು ಹೇಳಿ, ನಿಮ್ಮ ಹೆಸರೇನು? ನನ್ನ ಹೆಸರು ಉಮಾ. ಬನ್ನಿ ಹೊರಗಡೆ ಬನ್ನಿ, ಮೊದಲೇ ನಮಗೆ ಲೈಟಿಂಗ್ ಪ್ರಾಬ್ಲಮ್ಮು. ಹಾಂ, ಉಮಾ ಅವರೇ, ಏನ್ರಿ ಇದು? ಯಾವ ಧೈರ್ಯದ ಮೇಲೆ ಬದುಕ್ತಿದ್ದೀರಾ ನೀವು? ಏನು ಸರ್ ಮಾಡೋದು, ಏನೂ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಎಷ್ಟು ಬಾಡಿಗೆ ಇದು? ಬಾಡಿಗೆ ಇಲ್ಲ, ಸ್ವಂತ ಮನೆ. ಸ್ವಂತ ಮನೆನೇ ಅಂದರೆ ಇದು ಹಿಂಗೆ ಜನಸಾಮಾನ್ಯರಿಗೆ ಅಂತಾನೆ ಕಟ್ಟಿರೋಂಥ ಮನೆ? ಕಟ್ಟಿರೋ ಮನೆ. ಕ್ವಾರ್ಟರ್ಸು? ಇದೇನು ಕ್ವಾರ್ಟರ್ಸಾ? ಹಾಂ ಹೇಳಿ. ಹಾಂ, ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಮನೆನೇ. ಬನ್ನಿ ಇಲ್ಲಿ ನೋಡಿ, ಯಾವ ರೀತಿಯಾದ ಪರಿಸ್ಥಿತಿ. ಹೆಂಗೋ ಒಂಚೂರು ಸಿಮೆಂಟು ಮೆತ್ಕೊಂಡ್ಬಿಟ್ಟವ್ರು ಅವರು. ನೋಡಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ. ಬೆಂಗಳೂರಿನ ಮಧ್ಯಭಾಗ, ಹೃದಯ ಭಾಗ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮೆಜೆಸ್ಟಿಕ್ ಬಳಿ ಇರುವಂತಹ ಲಕ್ಷ್ಮಣಪುರಿ ಎನ್ನುವಂತಹ ಏರಿಯಾಗೆ ನಾವು ಬಂದಿದ್ದೀವಿ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು?
ಯಾಕ ತಡ್ರಿ ಹೆಸರು ಹೇಳಿ. ಪದ್ಮಾವತಿ. ಪದ್ಮಾವತಿ ಅವರೇ, ಒಂದು ಹಾಡು ಕೇಳಿದ್ದೀರಾ? ಊರಿಗೊಬ್ಬಳೆ ಪದ್ಮಾವತಿ ಅಂತ ಕೇಳಿದಿರಾ? ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಪದ್ಮಾವತಿ, ನಿಮ್ದು ಇದೇ ಏರಿಯಾ. ಹೆಂಗೆ 2,000 ಎಲ್ಲ ಬರ್ತಾ ಇದೆಯಾ? ಇಲ್ಲ ಬರ್ತಿಲ್ವಾ? ಯಾವನ ಎಲ್ದವನು ಬರ್ತಾನೈತಂತ ಅದು ನೀವೇ ಹೇಳ್ಬೇಕೀಗ. ಇರಿ ಒಂದು ನಿಮಿಷ, ನೀವೇ ಹೇಳ್ಬೇಕು. 5 ವರ್ಷ ಅಂದ್ಬಿಟ್ಟು 6 ತಿಂಗಳು ಹಾಕ್ಬಿಟ್ಟು ನಿಲ್ಸೇ ಬಿಟ್ಟ. ಇನ್ನೆಲ್ಲಿಂದ ಬರುತ್ತೆ ಅದಲ್ವಾ? ಬರಲ್ವಾ? ಬರ್ತಾ ಇಲ್ಲ. ನಿಮ್ಮ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆನೆ. ಎಲ್ಲ ಸಮಸ್ಯೆನ? ಹೆಂಗೆ ನಿಮ್ಮ MLA? ತುಂಬಾ ಒಳ್ಳೆಯವರು. ಹೌದಾ? ಎಷ್ಟು ಒಳ್ಳೆಯವರು? ಡೈಲಿ ಮನೆಗೆ ಬಂದು ಕೇಳ್ತಾರೆ, ಏನು ನಿಮ್ಗೆ ಏನು ಪ್ರಾಬ್ಲಮ್ಮು, ಏನು ತೊಂದರೆ ಇದೆ, ನಾವೆಲ್ಲ ಬಗೆಹರಿಸ್ತೀವಿ ಅಂತ ಬಂದು ಕೇಳ್ಕೊಂಡು ಹೋಗ್ತಾರೆ. ಡೈಲಿ ಬರ್ತಾರ? ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏರಿಯಾಗೆ ಬರೋದು MLA. ಜನ ಅಯ್ಯೋ ಹೋಗ್ರಿ ಹೇಳಿ. ಇಲ್ಲ, ಎಲ್ಲೂ ಹೋಗಲ್ಲ, ನೀವು ಹೇಳಲೇಬೇಕು ಏನು ಸಮಸ್ಯೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕಂಡ್ರೆ. ಹೇಳಿ ಏನೇನು ಸಮಸ್ಯೆ ಇದೆ ಏರಿಯಾದಲ್ಲಿ. ಏನು ನೀರಿನ ಸಮಸ್ಯೆ, ಚರಂಡಿ ಸಮಸ್ಯೆ, ವಿದ್ಯುತ್ ಸಮಸ್ಯೆ? ಏನಿಲ್ಲಪ್ಪ, ಅದೆಲ್ಲ ಬೇರೆ ಯಾವ ಥರ ಸಮಸ್ಯೆ ಇದೆ? ನೀರು ನಮ್ಮ ಏರಿಯಾಗೆ ಬರೋ ಅಷ್ಟು ನೀರು ಎಲ್ಲೂ ಬರಲ್ಲ. ನಾಳೆ ಮತ್ತೊಂದು ಏರಿಯಾಗೆ, ಮತ್ತೊಂದು ಜಾಗಕ್ಕೆ, ಯಾವ ಬೆಂಗಳೂರಿನ ಗಲ್ಲಿ ಏರಿಯಾನೂ ಬಿಡೋದಿಲ್ಲ ಕಣ್ರಿ. ಬರ್ತೀವಿ, ಜನಗಳ ಸಮಸ್ಯೆ ತೋರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.